ಹಗಲಿನಲ್ಲಿ ಸಂಭೋಗ ಮಾಡುತ್ತಿದ್ದೀರಾ? ಎಚ್ಚರ. ಸಂಭೋಗ ಮಾಡಲು ಕೂಡ ಸಮಯವಿದೆಯಾ? ಯಾವ ಸಮಯದಲ್ಲೂ ಬೇಕಾದರೂ ನಾವು ಸಂಭೋಗ ಮಾಡಬಹುದಲ್ಲ ಅಂತ ನೀವೆಲ್ಲ ಕೂಡ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲೇಬೇಕು. ಸಂಭೋಗ ಮಾಡಲು ರಾತ್ರಿಯ ಸಮಯವೇ ಯಾಕೆ ಸೂಕ್ತ? ಒಂದು ವೇಳೆ ಸಂಭೋಗ ಕ್ರಿಯೆ ಹಗಲಿನಲ್ಲಿ ಮಾಡಿದರೆ ಏನಾಗುತ್ತದೆ? ರಾತ್ರಿ ಮಾಡುವ ಸಂಭೋಗ ಕ್ರಿಯೆ ಹಗಲಿನಲ್ಲಿ ಯಾಕೆ ಮಾಡಬಾರದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ. ಆದ್ದರಿಂದ ದಯವಿಟ್ಟು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈ ಮಾಹಿತಿಯಿಂದ ಪತಿ ಪತ್ನಿಯರಿಗೆ ತುಂಬಾನೇ ಉಪಯೋಗವಾಗಲಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಪತಿ ಪತ್ನಿಯರು ರಾತ್ರಿಯ ಸಮಯದಲ್ಲಿ ಒಂದಾಗುತ್ತಾರೆ. ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗುವ ಸೂಕ್ತ ಸಮಯ ಆದರೆ ಅದು ರಾತ್ರಿಯ ಸಮಯ. ಯಾಕಂದ್ರೆ ಸೆಕ್ಸ್ ಮಾಡಿದ ನಂತರ ಪತಿ ಪತ್ನಿಯರಿಬ್ಬರಿಗೂ ಕೂಡ ಆಯಾಸವಾಗುತ್ತದೆ. ಅವರಿಗೆ ಆಗ ವಿಶ್ರಾಂತಿಯ ಅಗತ್ಯ ಇರುತ್ತದೆ. ಸಂಭೋಗ ಕ್ರಿಯೆ ಆದ ನಂತರ ಅವರು ನಿದ್ರೆಗೆ ಜಾರಬಹುದು. ರಾತ್ರಿಯ ಸಮಯವಾದ್ದರಿಂದ ಸರಳವಾಗಿ ನಿದ್ರೆ ಮಾಡಬಹುದು. ಅದೇ ಹಗಲಿನಲ್ಲಿ ಸೆಕ್ಸ್ ಮಾಡಿದರೆ ಗಂಡಸರಿಗಿಂತ ಹೆಂಗಸರಿಗೆ ಹೆಚ್ಚಿನ ಆಯಾಸವಾಗುತ್ತದೆ. ಅವರಿಗೆ ಮುಂದಿನ ಕೆಲಸದಲ್ಲಿ ತೊಡಗಿಕೊಳ್ಳಲು ಆಗುವುದಿಲ್ಲ. ಅವರಿಗೆ ವಿಶ್ರಾಂತಿಯ ಅಗತ್ಯವಿರುತ್ತದೆ. ಆದರೆ ಮನೆಯಲ್ಲಿ ಹೆಂಗಸರಿಗೆ ಕೆಲಸದ ಒತ್ತಡವೂ ಕೂಡ ಇರುವುದರಿಂದ ಹಗಲಿನಲ್ಲಿ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಆದರೂ ಕೂಡ ಅವರಿಗೆ ನಾನಾ ರೀತಿಯ ತೊಂದರೆಗಳು ಎದುರಾಗುತ್ತವೆ. ಇನ್ನು ಹಗಲಿನಲ್ಲಿ ಸಂಭೋಗ ಮಾಡಿದರೆ ಹೆಂಗಸರಿಗೆ ಆಗುವಂತಹ ಮತ್ತೊಂದು ತೊಂದರೆ ಏನು ಅಂದ್ರೆ ಅವರಿಗೆ ಆಗ ಸಂಭೋಗದ ನಂತರ ಸ್ನಾನ ಮಾಡುವ ಅನಿವಾರ್ಯತೆ ಇರುತ್ತದೆ. ರಾತ್ರಿ ಸಂಭೋಗ ಮಾಡಿದರೆ ಅವರು ಅಲ್ಲೇ ಬೆಡ್ ಮೇಲೆ ನಿದ್ರೆಗೆ ಜಾರಬಹುದು. ಆದರೆ ಹಗಲಿನಲ್ಲಿ ಹಾಗಲ್ಲ. ಸಂಭೋಗ ಮಾಡಿದ ನಂತರ ತಪ್ಪದೇ ತಲೆ ಸ್ನಾನ ಮಾಡಲೇಬೇಕು. ಯಾಕಂದ್ರೆ ಮನೆಯಲ್ಲಿ ದೇವರ ಫೋಟೋಗಳು, ಪೂಜೆಯ ವಿಧಿ ವಿಧಾನಗಳು ಇರುವುದರಿಂದ ಸ್ನಾನ ಮಾಡುವ ಅನಿವಾರ್ಯತೆ ಬರುತ್ತದೆ. ಹಗಲಿನಲ್ಲಿ ಸಂಭೋಗ ಮಾಡಿದರೆ ಮನೆಗೆ ದಾರಿದ್ರ್ಯ ಬರುತ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಕೂಡ ಆಗಿದೆ. ಮನೆ ಅಂದ್ರೆ ಅದು ದೇವಾಲಯ ಇದ್ದಂತೆ. ಹಗಲಿನಲ್ಲಿ ದೇವರ ಪೂಜಾ ವಿಧಿ ವಿಧಾನಗಳು, ದೇವರಿಗೆ ದೀಪ ಹಚ್ಚುವುದು, ದೇವರ ಕೋಣೆಯೊಳಗೆ ಪ್ರವೇಶ ಮಾಡುವುದು ಎಲ್ಲವೂ ಕೂಡ ಹೆಂಗಸರೇ ಆಗಿರುವುದರಿಂದ ಈ ಸಂದರ್ಭದಲ್ಲಿ ಸಂಭೋಗ ಮಾಡಿದರೆ ಹೆಂಗಸರಿಗೆ ತುಂಬಾ ಸಂಕಷ್ಟಗಳು ತಂದೊಡ್ಡುತ್ತವೆ. ಆದ್ದರಿಂದ ಇದ್ದ ತಪ್ಪುಗಳನ್ನು ಮಾಡಲು ಹೋಗಬೇಡಿ. ಇನ್ನು ಸಾಯಂಕಾಲದ ಹೊತ್ತಿನಲ್ಲಿ ಸಂಭೋಗ ಮಾಡಿದರೆ ಆ ಮನೆಯಲ್ಲಿ ಹೆಂಗಸರಿಗೆ ನಾನಾ ತೊಂದರೆಗಳು ಉಂಟಾಗುತ್ತವೆ. ಅವರಿಗೆ ರಾತ್ರಿಯ ಸಂಭೋಗದಲ್ಲಿ ಇಂಟರೆಸ್ಟ್ ಬರುವುದಿಲ್ಲ. ಇದರಿಂದ ಗಂಡಂದಿರಿಗೆ ಪತ್ನಿಯರ ಮೇಲಿನ ಆಸೆ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಹೆಂಗಸರಿಗೆ ಮನೆಯಲ್ಲಿನ ಯಾವುದೇ ಕೆಲಸ ಮಾಡಲು ಮೂಡ್ ಬರುವುದಿಲ್ಲ. ಇದರಿಂದ ಮನೆಯಲ್ಲಿ ಜಗಳದ ವಾತಾವರಣ ಉಂಟಾಗುತ್ತದೆ. ಪ್ರತಿದಿನ ಮನೆಯಲ್ಲಿ ಕಿರಿಕಿರಿ ಉಂಟಾಗಲು ಶುರುವಾಗುತ್ತದೆ. ಸ್ನೇಹಿತರೆ, ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತದೆ. ಯಾವ ಸಮಯದಲ್ಲಿ ಏನು ಮಾಡಬೇಕು ಅದೇ ಸಮಯದಲ್ಲಿ ಮಾಡಬೇಕು. ಆ ಸಮಯವನ್ನು ಬಿಟ್ಟು ನಾವು ಮಾಡಿದ್ದೆ ಸರಿ, ನಮ್ಮದೇ ಸರಿ ಅನ್ನುವ ಅಹಂಕಾರದಲ್ಲಿ ಮೆರೆಯುತ್ತಿದ್ದರೆ ನಾವು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೂಡ ಅನುಭವಿಸುತ್ತೇವೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.